ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವ್ರ ಅಕ್ಕಾರ ಅದಾರಲ್ಲ, ಇವರು ಹೊಸ ಚಾನಲ್ ತೆಗ್ದಾರ ಯೂಟ್ಯೂಬ್ ಮತ್ತು ಇವರು ಮಸ್ತ್ ರೆಸಿಪಿ ವಿಡಿಯೋ ಮಾಡಾಕತ್ತಾರ. ನಮ್ಗೆ ಹೆಂಗೆ ಸಪೋರ್ಟ್ ಮಾಡ್ತಿರಲ್ಲ ಇವ್ರಿಗೂ ಹಂಗ ಸಪೋರ್ಟ್ ಮಾಡ್ರಿ ಮತ್ತು ಇವ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ. ಧನ್ಯವಾದಗಳು. ನಮ್ಮ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬರ್ರಿ ನಮ್ಮ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ದಿನ ನಾವು ಉತ್ತರ ಕರ್ನಾಟಕದ ಬದ್ನಿಕಾಯಿ ಎಣ್ಗಾಯಿ ಮಾಡತ್ತೀವಿ ರೀ. ಬರ್ರಿ ಹೆಂಗೆ ಮಾಡೋಣ ಅಂತ ತೋರಿಸ್ತೀನಿ. ಫಸ್ಟ್ ಬದ್ನಿಕಾಯಿ 4 ಹೋಳು ಮಾಡಿಕೊಂಡು ಉಪ್ಪಿನ ನೀರಾಗ ನೆನೆ ಇಡ್ಬೇಕು ರೀ. ಆಮೇಲೆ ಬದ್ನಿಕಾಯಿ ಎಣ್ಗಾಯಿ ಏನೇನು ಬೇಕು, 2 ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೋಬೇಕು ರೀ, ಕೊತ್ತಂಬರಿ, ಕರಿಬೇವು, ಹಸಿಮೆಣ್ಸಿನ್ಕಾಯಿ ಚಟ್ನಿ, ಗುರೆಳ್ ಪುಡಿ, ಉಪ್ಪು ನಮಗೆ ಎಷ್ಟು ಅಡಿಗೆ ರುಚಿಗೆ ಬರುತ್ತೆ ಅಷ್ಟು ಉಪ್ಪು ಇಟ್ಕೋಬೇಕು ರೀ. ಒಂದು ಬಾಳ್ಗ್ಯಾಗ 2 ಸ್ಪೂನರ 3 ಸ್ಪೂನರ ಎಣ್ಣೆ ಹಾಕ್ಕೊಂಡು ಸಾಸ್ಮಿ ಜೀರಿಗೆ ಚಟಾಪಟ ಅನ್ನೋ ಮಟ ನಿಂದಿರ್ಬೇಕು ರೀ. ಅದು ನಿಂತ ಮೇಲೆ ಉಳ್ಳಾಗಡ್ಡಿ ಹಾಕ್ಕೋಬೇಕು ರೀ. ಉಳ್ಳಾಗಡ್ಡಿ ಹೆಂಗೆ ಆಗ್ಬೇಕಂದ್ರೆ ಕೆಂಪಾಗ್ಬೇಕು ರೀ. ಕೆಂಪಾಗಿ ಕಲರ್ ಚೇಂಜ್ ಆಗೋ ಮಟನೂ ನಾವು ಹುರ್ಕೋಬೇಕು ರೀ. ಹುರ್ಕೊಂಡು ಆಮೇಲೆ ಕರಿಬೇವು ಹಾಕ್ಕೋಬೇಕು ರೀ. ಕರಿಬೇವು ಹಾಕ್ಕೊಂಡು ಸ್ವಲ್ಪ ಮುಚ್ಚಬೇಕು ರೀ. ಅಂದ್ರೆ ಅವು ಬೇಯ್ಬೇಕು ರೀ. ಬೆಂದ್ರೆ ಬಾಯಾಗ ರುಚಿ ಬರ್ತೈತಿ. ಅದ್ರ ಸಂಬಂಧ ಅದು ಬೇಯೋ ಮಟ ನಿಂದಿರ್ಬೇಕು ರೀ. ಅದು ಬೆಂದ ಮೇಲೆ ನಾವೇನು ಮಾಡ್ಬೇಕು ರೀ, ಅದು ತಣ್ಣಗಾಗೋ ಮಟ ನಿಂತು ಅದನ್ನು ಕೆಳಗೆ ಇಳಿಸ್ಕೋಬೇಕು. ಬಾಳ್ಗಿ ಕೆಳಗೆ ಇಳಿಸ್ಕೊಂಡು ಬದ್ನಿಕಾಯಿನ ಉಪ್ಪಿನ ನೀರಾಗ ಹೆಂಗೆ ನೆನಿಟ್ಟಿರ್ತೀವಿ ಅಂದ್ರೆ ಹುಳ ಅದು ಏನರ ಇದ್ರೆ ಅಥವಾ ಫ್ರೆಶ್ ಅನ್ನಿಸ್ತಾವ್ರಿ ಬದ್ನಿಕಾಯಿ ಎಣ್ಗಾಯಿ ಮಾಡೋಕೆ ಚಲೋ ಆಕೈತಿ. ಆಮೇಲೆ ನಾವು ಬಾಳ್ಗಿ ಇಳಿಸ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು ರೀ. ಉಪ್ಪು ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿ ಚಟ್ನಿ, ಗುರೆಳ್ ಪುಡಿ, ಆಮೇಲೆ ಅಡಿಗೆ ಹಾಕೋ ಸಕ್ರೆ ಎಲ್ಲ ಹಾಕ್ಕೊಂಡು ಕಲಸ್ಕೋಬೇಕು ರೀ. ಕಲಸ್ಕೊಂಡು ಮ್ಯಾಲೆ ಅರಿಶಿನ ಕೊತ್ತಂಬರಿ ಹಾಕಿ ಹಿಂಗೆ ಬದ್ನಿಕಾಯಿ ಎಣ್ಗಾಯಿ ಒಳಗೆ ತುಂಬೇಕು ರೀ. ಬದ್ನಿಕಾಯಿ ಒಳಗೆ ನೀವು ಹೆಂಗೆ ಪೂರ ತುಂಬ್ತೀರಿ ಅಷ್ಟು ರುಚಿ ಬರ್ತೈತಿ ರೀ. ಅದನ್ನು ರುಚಿ ತಕ್ಕಂಗೆ ನಾವು ಹಾಕ್ಬೇಕು. ನೋಡ್ಕೊಂಬರ್ರಿ. ಬದ್ನಿಕಾಯಿ ಎಣ್ಗಾಯಿ ನಮ್ಮ ಉತ್ತರ ಕರ್ನಾಟಕದಾಗ ಯಾಕೆ ಫೇಮಸ್ ಅಂದ್ರೆ, ನಾವು ಉತ್ತರ ಕರ್ನಾಟಕದ ಮಂದಿ ಹೆಂಗೆ ರೀ, ಖಾರನ ನಮಗೆ ರುಚಿ ಬರ್ಬೇಕಂದ್ರೆ ಖಾರ ಹಾಕಿದ್ರೇ ನಮಗೆ ರುಚಿ ಬರುತ್ತೆ. ಅದ್ರ ಸಂಬಂಧ ನಾವು ಖಾರ ಹಾಕಿನ ಅಡ್ಗೆ ಜಾಸ್ತಿ ಮಾಡೋದು. ಅದಕ್ಕೆ ನಿಮಗೆ ಸಣ್ಣ ಮಕ್ಳು ಇರಲಿ, ಆಮೇಲೆ ಮನ್ಯಾಗ ಹಿರಿಯರದು ಇರ್ತಾರೆ, ಅವ್ರಿಗೆ ಎಷ್ಟು ಖಾರ ಬೇಕು ಅಷ್ಟು ನೋಡ್ಕೊಂಡು ನೀವು ಹಾಕಿರಿ. ಇವನ್ನಷ್ಟು ತುಂಬ್ಕೋಬೇಕು ರೀ. ಬಾಯಿಗೆ ತುಂಬ ಬರಂಗೆ ತುಂಬ್ಕೊಂಡು ನಾವು ಅವನ್ನ ಬೇಯ್ಸಾಕಿಡ್ಬೇಕು ರೀ. ಆ ಪ್ಯಾನ್ ಒಳಗೆ ನಾವು ಹೆಂಗಿದ್ರು ಎಣ್ಣೆ ಹಾಕಿರ್ತೀವಿ, ಅವನ್ನಷ್ಟು ತುಂಬ್ಕೊಂಡು ನಾವು ಹಾಕ್ಬೇಕು. ನೋಡ್ಕೊಂಬರ್ರಿ. ಇವಷ್ಟು ತುಂಬ್ಕೊಂಡಾದ್ಮೇಲೆ ಅದೇ ಬಾಳ್ಗ್ಯಾಗ ಒಂದು ಕುದಿ ಬರೋ ಮಟ ಒಂದು ನೀರು ಹಾಕ್ಕೊಂಡು ಅದು ಕುದಿಯಾಕೆ ಬಿಡ್ಬೇಕು ರೀ. ಕುದಿಯಾಕೆ ಬಿಟ್ಟ ಮೇಲೆ ಒಂದು ಅರ್ಧ ತಾಸು ಆದಮೇಲೆ ಒಂದು 10-15 ನಿಮಿಷ ಮೊದ್ಲು ಹೊಳ್ಳಾಡಿಸ್ಕೊಂಡು ಅವನ್ನೆಲ್ಲ ಒಂದು ಕುದಿ ಬರೋ ಮಟ ನೋಡ್ಬೇಕು ರೀ. ನೋಡಿರಿ ಹಿಂಗೆ ಕುದಿಯಾಕೆ ಹಿಂಗೆ ಗಾಳಿ ಅಂತ ಹಿಂಗೆ ವಾಸನೆ ಬರ್ತೈತೆ ರೀ. ಅದು ಆ ವಾಸನೆ ಬಂದಮೇಲೆ ಅದು ಬೆಂದತ್ತೆ ಅಂತ ಗೊತ್ತಾಗತ್ತೆ. ನೋಡಿರಿ ಕಲರ್ ಎಲ್ಲ ಹೆಂಗೆ ಚೇಂಜ್ ಆಗೈತಿ. ಇದನ್ನು ರೊಟ್ಟಿ ಜೊತೆ ಒಂದಿಟ್ಟು ಬೆಣ್ಣೆ ಹಚ್ಕೊಂಡು ತಿಂದ್ರೆ ನಮ್ಮ ಉತ್ತರ ಕರ್ನಾಟಕ ಶೈಲಿಯ ಬದ್ನಿಕಾಯಿ ಎಣ್ಗಾಯಿ ರೆಡಿ ಆಗತ್ತೆ ರೀ. ನೋಡ್ಕೊಂಡು ಬರ್ರಿ. ನಿಮಗೂ ಇದೇನಾದರೂ ಬದ್ನಿಕಾಯಿ ಎಣ್ಗಾಯಿ ಮಾಡ್ಬೇಕನ್ಸಿದ್ರೆ ಒಮ್ಮೆ ಟ್ರೈ ಮಾಡಿರಿ. ಅದು ಹೆಂಗಾಗೈತಿ ನಮ್ಗೆ ನಮ್ಮ ಯೂಟ್ಯೂಬ್ ಚಾನಲ್ನಾಗ ನಂಗೆ ತಿಳಿಸ್ಕೊಡ್ರಿ. ಮತ್ತು ಇನ್ನಷ್ಟು ನಿಮ್ಗೆ ರುಚಿ ರೆಸಿಪಿನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಧನ್ಯವಾದಗಳು.